ಕೇಳಿಸಲ್ಲ, ಅಲ್ಲಿ ಕೇಳಿಸ್ಬೇಕು. ಎಲ್ಲಿಗೆ? ಜೈ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರಣ್ಣವ್ರಿಗೆ, ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ, ಸುಧಾಕರ್ ಅಣ್ಣವ್ರಿಗೆ, ನಾಗರಾಜ್ ಅಣ್ಣವ್ರಿಗೆ, ಬಸವರಾಜ್ ಅಣ್ಣವ್ರಿಗೆ, ನಿಮ್ಗೆ ಬಂಧುಗಳೇ ಆ ಮ್ಯೂಸಿಕ್ ಆಫ್ ಮಾಡಿಸಿ ಹೇಳ್ತೀನಿ. ಆ ಮ್ಯೂಸಿಕ್ ಆಫ್ ಮಾಡಿಸ್ರೆ ಬಂಧುಗಳೇ, ಈ ದಿನ ಏನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಮ್ಮೆಲ್ಲರ ಮ್ಯೂಸಿಕ್ ಆಫ್ ಮಾಡಬೇಕು. ಆ ಮ್ಯೂಸಿಕ್ ಆಫ್ ಮಾಡಕ್ಕೆ ಹೇಳಿ, ಆ ಮ್ಯೂಸಿಕ್ ಆಫ್ ಮಾಡ್ರಿ. ಮ್ಯೂಸಿಕ್ ಆಫ್ ಮಾಡಬೇಕು. ನಮ್ಮೆಲ್ಲರ ನಾಯಕರು, ಅಭಿವೃದ್ಧಿ ಅಧಿಕಾರಿಗಳಾದಂತ ಸುಧಾಕರ್ ಅಣ್ಣವರು ಇವತ್ತೇನು ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ, ಅವರೆಲ್ಲರ ಪರವಾಗಿ ಇವತ್ತು ನೀವು ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಇವತ್ತು ಅವ್ರನ್ನ ಗೆಲ್ಲಿಸಲೇಬೇಕು, ಕೇಂದ್ರದಲ್ಲಿ ಮಂತ್ರಿಯಾಗಿ ಕಳಿಸಲೇಬೇಕು ಅಂತ ಹೇಳಿ ಏನು ಶಬ್ದ ಮಾಡಿ ಬಂದಿದ್ದೀರಿ. ಅದನ್ನ ಯಾರ ಕೈನಲ್ಲೂ ತಡೆಯಕ್ಕಾಗೋದೇ ಇಲ್ಲ. ಇತ್ತೀಚೆಗೆ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಹುಚ್ಚ ವೆಂಕಟ್ ಬಂದಿದ್ದಾನೆ. ಆತನಿಗೆ ಏನ್ ಮಾತಾಡ್ತಾನೆ ಆತನಿಗೆ ಗೊತ್ತಾಗಲ್ಲ. ದೇವ್ರ ಮೇಲೇನು ಕ್ವಶನ್ ಮಾತಾಡೋದು. ದೇವ್ರಿಗೆ ಕ್ವಶನ್ ಮಾಡೋಂಥ ವ್ಯಕ್ತಿ ಎಷ್ಟು ದೊಡ್ಡವರು ಅನ್ನೋ ಲೆಕ್ಕಾಚಾರದಲ್ಲಿ ನೀವು 7 ತಿಂಗಳಿಂದ ನೀವು ನೋಡಿದ್ದೀರಿ. ಅಭಿವೃದ್ಧಿ ಅನ್ನೋದು ಶೂನ್ಯ. ಇವತ್ತು ಆತ ಎಲ್ಲರಿಗೂ ಚಾಲೆಂಜ್ ಮಾಡ್ದ. ಕೇಂದ್ರ ಸರ್ಕಾರದ ಟೋಟಲ್ ಸಚಿವ ಸಂಪುಟನೇ ಬಂದ್ರು ನಮ್ಮ ಸುಧಾಕರ್ಣನ್ನ ಗೆಲ್ಸಕ್ಕಾಗಲ್ಲ ಅಂತ ಹೇಳಿದಲ್ಲ ಬುದ್ಧಿ. ಇವತ್ತು ಕಳೆದ 7 ತಿಂಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಿಮ್ಮ ಯೋಗ್ಯತೆಗೆ 2 ಕೋಟಿ ಹಣ ತಂದು ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ಕಾಗಿಲ್ಲ. ನಿಮ್ಮ ಕೈಯಲ್ಲಿ ಮಾತಾಡ್ತೀಯ. ಸುಧಾಕರ್ ಅಣ್ಣವ್ರು ಹೇಳಿದ ರೀತಿಯಲ್ಲಿ ರಾತ್ರಿ ಎಲ್ಲ ಫಿಲಂ ಮಾಡೋದು, ಫಿಲಂ ನೋಡಿ ಡೈಲಾಗ್ ಬರ್ತಾ ಮತ್ತೆ ಬಂದು ಅಲ್ಲಿ SLC ಸ್ಟೂಡೆಂಟ್ಸ್ಗೆ ಏನು ಪಾಠ ಮಾಡ್ತೀರೋ ಆ ರೀತಿಯಲ್ಲಿ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡೈಲಾಗ್ ಕೊಡಿದ್ರೆ ನಿಮ್ ಡೈಲಾಗ್ಗೆ ಒಂದು ಸಲ ಯಾವ ಮಾಡಿದ್ದಾರೆ ಜನ. ಇನ್ನು ಮುಂದೆ ಯಾವ ಮಾಡ್ತೀರಾ? ಇವತ್ತು ನೀವೆಲ್ಲ ಮನ್ಸು ಮಾಡ್ಬೇಕು ಬಂದಿದ್ದೀರಿ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ MLA ಇಂದ ನೀವೇನು ಸುಧಾಕರ್ ಅಣ್ಣವ್ರನ್ನ ಗೆಲ್ಸಿಲ್ಲ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಗೆಲ್ಸಿ ಮಂತ್ರಿ ಮಾಡ್ಬೇಕಂತೇಳಿ ಏನು ಡಿಸೈಡ್ ಮಾಡಿದ್ದೀರಿ. ಹೇಳ್ಬಿಡ್ರಿ, ಹೇಳ್ಬಿಡಿ. ನಿನ್ ಕೈನಲ್ಲಿ ಆದ್ರೆ ನಿನಗೆ ತಾಕತ್ತಿದ್ರೆ ಬಂದಿದ್ದನ್ನ ತಡಿ ನೋಡೋಣ ಅಂತ ಹೇಳ್ಬೇಕು. ನೀವೆಲ್ಲರೂ ನರೇಂದ್ರ ಮೋದಿ ಅವರು ಸಚಿವ ಸಂಪುಟ ಬರಬೇಕಾಗಿಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರ ಬಂಧುಗಳು, ಪ್ರತಿಯೊಂದು ರಾಮಣ್ಣ ಭಕ್ತರು, ದೇಶಭಕ್ತರು, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ನಾವಿಲ್ಲಿದ್ದೀರಿ. ಬಾಬುಜಿ ನೀನು ಅಂತೇಳಿ ಕರೀರಿ ನೀವು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತೇನು ನೀವು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. NDA ಮೈತ್ರಿಕೂಟ, JDS ಮತ್ತೆ ಭಾರತೀಯ ಜನತಾ ಪಾರ್ಟಿ
ಎರಡು ಒಟ್ಟುಗೂಡಿ ಇಷ್ಟು ದಿನ ಅದು ಮೈತ್ರಿ ಆಗ್ತಾ ಇತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್. ಅದು ಹಾಲ್ಗೆ ಉಳ್ಳಿ ಉಂಡಿದಂಗಿತ್ತು. ಆದ್ರೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರ್ತಕ್ಕಂಥದ್ದು ಹಾಲ್ಗೆ ಸಕ್ಕರೆ ಹಾಕ್ದಂಗಿದೆ ಇವತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಮನೆಗೂ ಹೋಗಿ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇರ್ತಕ್ಕಂಥ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಮೋಸ ಮಾಡಿದ್ರು. ಅವರು ಚುನಾವಣೆಗಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಆದಂತ ನೆಹರೂರವರು ಎರಡೆರಡು ಬಾರಿ ಅವರ ಕ್ಷೇತ್ರಕ್ಕೆ ಹೋಗಿ ಅಂಬೇಡ್ಕರ್ನ ಸೋಲಿಸಿರ್ತಕ್ಕಂಥ ಅಪಕೀರ್ತಿ ಖಳನಾಯಕರು ಈ ಕಾಂಗ್ರೆಸ್ನವರು. ಇವತ್ತು ಆಲಿಬಾಬಾ ಚಾಲೀಸ್ ಚೋರ್ಸ್ ಅಂತ ಹೇಳಿ ಇವರೆಲ್ಲ ಏನ್ ಬಂದಿದ್ದಾರೆ, ಅವ್ರಿಗೆಲ್ಲ ನಾವು 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಲಕ್ಷಾಂತರ ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರು ರಾಜಕೀಯ ಗಂಡರೇ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ವೋಟ್ ಹಾಕಿ ತಪ್ಪು ಮಾಡಿದ್ರಿ ಅಂತೇಳಿ ಎಲ್ಲರಿಗೂ ಅರಿವಾಗಿದೆ. ಅದಕ್ಕೋಸ್ಕರ 8 ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿ ಸುಧಾಕರ್ ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇವತ್ತು ಆ ಪ್ರದೀಪ್ ಈಶ್ವರು ಇವತ್ತು ಫುಲ್ಲಾಗಿ ಹುಟ್ಟಿದೆ, ಇವತ್ತು ಆರೋಗ್ಯವಾಗಿದ್ದಾರಂತೆ ಕಾರಣ ಅದಕ್ಕೆ ಸುಧಾಕರ್ ಅವರು ಹಾಕಿರ್ತಕ್ಕಂಥ ಕೋವಿಡ್ ವ್ಯಾಕ್ಸಿನ್ ಅವತ್ತು ಹಾಕಿಲ್ಲ ಅಂತಂದ್ರೆ ಇವತ್ತು ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ಜೆಡಿಎಸ್ ಎಲ್ಲಿದೆ, ಬಿಜೆಪಿ ಎಲ್ಲಿದೆ, ನಾವೆಲ್ಲ ಕ್ಷೇತ್ರಗಳಲ್ಲೂ ಗೆಲ್ತೀರಿ ಅಂತ ಹೇಳಿದಂತ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವತ್ತು ದೇವೇಗೌಡರು ಕುಮಾರಣ್ಣವ್ರು ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ನಿಮ್ಮ ಹೆಸರಿಡೀ ಕರ್ನಾಟಕದಲ್ಲಿ ಯಾರು ಹೇಳ್ತಾ ಇರಲಿಲ್ಲ. ಅವರು ನಿಮ್ಮನ್ನ ಶಾಸಕರನ್ನಾಗಿ ಮಾಡಿ ಉಪಮುಖ್ಯಮಂತ್ರಿಯಾಗಿ ಎಲ್ಲರೂ ಒಬ್ಬೊಬ್ಬರು ನರೇಂದ್ರ ಮೋದಿ ದೇವರಂತೆ ಕೆಲಸ ಮಾಡ್ತೀರಿ. ಸುಧಾಕರ್ ಅವರೆಲ್ಲ ಅಭ್ಯರ್ಥಿ ನರೇಂದ್ರ ಮೋದಿ ದೇವರ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಣ್ಣವರು ಈಗಾಗಲೇ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಇವತ್ತು ಹಾಲು ಮತ್ತೆ ಸಕ್ಕರೆ ಎರಡೂ ಸೇರಿದಾಗ ಯಾವ ತರ ಅಮೃತ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಚುನಾವಣೆಯಲ್ಲಿ